ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ GK. ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡೋಣ. ಇವು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿರ್ತವೆ. ಸುಮಾರು 50 ಪ್ರಶ್ನೋತ್ತರಗಳನ್ನು ನಾನು ನಿಮ್ಮೊಂದಿಗೆ ತರ್ತಾ ಇದ್ದೇನೆ. ಇದು SDA, FDA ಹಾಗೆಯೇ ನೆಕ್ಸ್ಟ್ ಬರ್ತಕ್ಕಂಥ TET ಆಗಿರ್ಬೋದು, ಹಾಗೆಯೇ PSI, PC ಎಲ್ಲ ಪೋಸ್ಟ್ಗಳಿಗೂ ಕೂಡ ಹೆಲ್ಪ್ ಆಗ್ತಕ್ಕಂಥ ಒಂದು ವಿಡಿಯೋ. ಸೊ ಹಾಗೆಯೇ ಈ ಕೂಡಲೇ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ ಹೀಗಿದೆ ಫ್ರೆಂಡ್ಸ್: ಈ ಕೆಳಗಿನ ಯಾವ ಸಿಂಧೂ ಕಣಿವೆಯ ತಾಣ ಪ್ರಸ್ತುತ ಪಾಕಿಸ್ತಾನದಲ್ಲಿ ಇದೆ? ಅಂದರೆ ಸಿಂಧೂ ನದಿಯ ಒಂದು ಪ್ಲೇಸ್ ಪ್ರಸ್ತುತವಾಗಿ ಪಾಕಿಸ್ತಾನದಲ್ಲಿ ನಾವು ನೋಡ್ಬೋದು. ಯಾವುದು ಹಾಗಿದ್ರೆ? ನೋಡಿ, ಆಪ್ಷನ್ ನಂಬರ್ ಬಿ, ಹರಪ್ಪ ನಗರವನ್ನು ನಾವು ಇವತ್ತಿಗೂ ಕೂಡ ಪಾಕಿಸ್ತಾನದಲ್ಲಿ ಇರೋದನ್ನು ನೋಡ್ಬೋದು. ಹಾಗೆಯೇ ತೀರ್ಥಂಕರರು ಅಂತೇಳಿ ಯಾರಿಗೆ ಕರಿತೀವಿ ನಾವು? ನಿಮಗೆಲ್ಲ ಗೊತ್ತು, ಹಿಂದೂ ಧರ್ಮ, ಜೈನ ಧರ್ಮ, ಆಮೇಲೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಜೊರಾಸ್ಟ್ರಿಯನಿಸಮ್ಗೆ ಸಂಬಂಧಪಟ್ಟಿದ್ದ. ಈ ತೀರ್ಥಂಕರರು ಅಂತಕ್ಕಂಥದ್ದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಪದ ಅಲ್ವಾ. 24ನೇ ತೀರ್ಥಂಕರು, 23ನೇ ತೀರ್ಥಂಕರು, ಈ ರೀತಿ. ಮೂರನೇ ಪ್ರಶ್ನೆ: ಆರ್ಯರು ಮೊದಲು ಈ ಪ್ರದೇಶದಲ್ಲಿ ನೆಲೆಸಿದ್ದರು. ಸೊ ಯಾವ ಒಂದು ಪ್ರದೇಶದಲ್ಲಿ ಆರ್ಯರ ಮೊದಲು ನೆಲೆಸಿದ್ರಪ್ಪ ಅಂದರೆ ಸಪ್ತ ಸಿಂಧು ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಅವರು ನೆಲೆಸಿದ್ರು. ಗಾಂಧಾರ ಶಿಲ್ಪಕಲೆಯು ಈ ಕೆಳಗಿನ ಯಾವ ರಾಜವಂಶಕ್ಕೆ ಸಂಬಂಧಿಸಿದೆ? ನೋಡಿ, ಗಾಂಧಾರ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು, ಯಾಕೆಂದರೆ ಗಾಂಧಾರ ಶಿಲ್ಪಕಲೆ ಸಾಕಷ್ಟು ಸಾಮ್ರಾಜ್ಯಗಳ ಒಂದು ಆಳ್ವಿಕೆಯಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಶಕರು, ಕುಶಾನರು, ಗುಪ್ತರು, ಗ್ರೀಕರು. ಸೊ ಕುಶಾನರ ಕಾಲದ ಒಂದು ರಾಜವಂಶಕ್ಕೆ ಸೇರಿದ್ದಂತಹ ಒಂದು ಕಲೆ ಅಂತಲೇ ನಾವು ಇದನ್ನು ಹೇಳ್ಬೋದು. 5ನೇ ಪ್ರಶ್ನೆ: ಕೃಷ್ಣನ ಆರಾಧನೆಯನ್ನು ಯಾವ ಒಂದು ಶೈಲಿಯ ಜನರು ಮೂಲತಃವಾಗಿ ಆರಂಭ ಮಾಡ್ತಾರೆ? ಪ್ರಾಚೀನ ಕಲಾಶೈಲಿನ ಅಥವಾ ರಾಜಸ್ಥಾನಿ ಕಲಾಶೈಲಿಯಲ್ಲಿ ಇದೆನಾ, ಅಥವಾ ಮೊಘಲ್ ಕಲಾಶೈಲಿಯಲ್ಲಿ ಇದೆನಾ, ಬಂಗಾಳ ಕಲಾಶೈಲಿನ? ಈ ಕೃಷ್ಣನ ಆರಾಧನೆ ಇದೊಂದು ಯಾವ ಶೈಲಿ ಅಂತಂದರೆ ಮೂಲತಃ ಪ್ರಾರಂಭ ಆಗಿದ್ದು ರಾಜಸ್ಥಾನಿ ಕಲಾಶೈಲಿಯ ಮೂಲಕ. 6ನೇ ಪ್ರಶ್ನೆ ಫ್ರೆಂಡ್ಸ್: ಭಾರತದಲ್ಲಿ ಬೆಳ್ಳಿ ಬಳಕೆಯ ಆರಂಭಿಕ ಪುರಾವೆಗಳು ಎಲ್ಲಿ ಕಂಡುಬರುತ್ತೆ? ಇದು ಹರಪ್ಪನ್ ಸಂಸ್ಕೃತಿ, ಪಶ್ಚಿಮ ಭಾರತದ ಚಾಲ್ಕೋಲಿಥಿಕ್ ಸಂಸ್ಕೃತಿಗಳ ವೇದ ಗ್ರಂಥಗಳು ಅಥವಾ ಬೆಳ್ಳಿ ನಾಣ್ಯಗಳು. ಸೊ ಎಲ್ಲಿ ಈ ಪುರಾವೆಗಳು ಕಂಡುಬರುತ್ತೆ ಅಂದರೆ ಪಶ್ಚಿಮ ಭಾರತದ ಚಾಲ್ಕೋಲಿಥಿಕ್ ಸಂಸ್ಕೃತಿಗಳಲ್ಲಿ ಈ ಪುರಾವೆಗಳು ಕಂಡುಬರುತ್ತೆ. ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಮಾಡಿರ್ತಕ್ಕಂಥ ಸ್ಥಳ ಯಾವುದು? ಬುದ್ಧನು ಎಲ್ಲಿ ಮಾಡ್ತಾನೆ ಅಂತಂದರೆ ಆತ ತನ್ನ ಧರ್ಮೋಪದೇಶವನ್ನು ಸಾರನಾಥದಿಂದ ಆರಂಭ ಮಾಡ್ತಾನೆ. ಹಾಗೆಯೇ ಮುಂದಿನ ಪ್ರಶ್ನೆ: ಈ ಕೆಳಗಿನ ಯಾವ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಧರ್ಮವು ಹೀನಾಯನ ಮತ್ತು ಮಹಾಯಾನ ಎಂಬ 2 ಪಂಗಡಗಳಾಗಿ ವಿಭಾಗಗೊಳ್ತವೆ? ಯಾವ ಬೌದ್ಧ ಸಮ್ಮೇಳನ ಇಲ್ಲಿ? ನೀವು ನೋಡಿ, ಮೊದಲ, 2ನೇ, 3ನೇ, 4ನೇ. ಸೊ ಹಾಗಿದ್ರೆ ಯಾವುದಿಲ್ಲಿ ಅಂದರೆ 2ನೇ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧ ಧರ್ಮದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾಗಿ ಹೀನಾಯನ ಮತ್ತು ಮಹಾಯಾನ ಎಂಬ 2 ಪಂಗಡಗಳಾಗಿ ವಿಭಾಗ ಆಗ್ತವೆ. ಸೊ ಅಶೋಕನು ತುಂಬಾ ಧರ್ಮವನ್ನು ಒಗ್ಗಟ್ಟಿನಿಂದ ಇಡಬೇಕು ಅಂತೇಳಿ ಈ ಬೌದ್ಧ ಸಮ್ಮೇಳನವನ್ನು ಹಮ್ಮಿಕೊಳ್ತಾನೆ. ಆದರೂ ಕೂಡ 2ನೇ ಬೌದ್ಧ ಸಮ್ಮೇಳನದಲ್ಲಿ ಈ ಒಂದು ಧರ್ಮ 2 ಭಾಗಗಳಾಗಿ ವಿಂಗಡಣೆಗೊಳ್ಳುತ್ತೆ. 9ನೇ ಪ್ರಶ್ನೆ: ಈ ಕೆಳಗಿನವರಲ್ಲಿ ಅಂಗದೇಶ ಅಂತೇಳಿ ಒಂದು ದೇಶ ಇರುತ್ತೆ. ಸೊ ಈ ಅಂಗದೇಶವನ್ನು ಮಗಧಕ್ಕೆ ಸೇರಿಸಿದವರು ಯಾರು? ಆಪ್ಷನ್ ನಂಬರ್ ಬಿ, ಬಿಂಬಸಾರ. 10ನೇ ಪ್ರಶ್ನೆ: ಗುಪ್ತರ ಅವಧಿಯಲ್ಲಿ ವೈದ್ಯಕೀಯ ರಂಗದಲ್ಲಿ ಈ ಕೆಳಗಿನವರಲ್ಲಿ ಯಾರು ಹೆಸರುವಾಸಿಯಾಗಿದ್ದಾರೆ? ಸೌಮಿಲ್ಲ, ಶೂದ್ರಕ, ಶೌನಕ, ಸುಶ್ರುತ. ಸೊ ಯಾರು ಆನ್ಸರು? ಆಪ್ಷನ್ ನಂಬರ್ ಡಿ, ಸುಶ್ರುತ. 11ನೇ ಪ್ರಶ್ನೆ: ಕಿರಾತಾರ್ಜುನೀಯಂ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಸೊ ಯಾರು? ಭಾಸ, ಭಾರ್ತೃಹಾರಿ, ಭಾಭೂತಿ, ಭಾರವಿ. ಯಾರು ಫ್ರೆಂಡ್ಸ್? ಎಸ್, ಯು ಆರ್ ರೈಟ್. ಭಾರವಿ ಅಂತಕ್ಕಂಥ ಕವಿ ಕಿರಾತಾರ್ಜುನೀಯಂ ಅಂತ ಒಂದು ಕೃತಿಯನ್ನು ಕೂಡ ಆತ ಬರೀತಾನೆ. ಯಾವ ಒಂದು ಸಂಸ್ಕೃತ ನಾಟಕವು ನಂದರ ಮೇಲಿನ ವಿಜಯದ ಒಂದು ಸಂಭ್ರಮಾಚರಣೆ ಕುರಿತಾಗಿದೆ? ಯಾವ ನಾಟಕ? ಎಸ್ ನೋಡಿ, ಮೃಚ್ಛಕಟಿಕನ ಅಥವಾ ಮುದ್ರಾ ರಾಕ್ಷಸನ ಅಥವಾ ದೇವಿ ಚಂದ್ರಗುಪ್ತ, ಪ್ರಬೋಧ ಚಂದ್ರೋದಯ. ಯಾವುದಿಲ್ಲಿ ಸರಿಯಾದಂಥ ಉತ್ತರ? ಮುದ್ರಾ ರಾಕ್ಷಸ.
ಓಕೆ, ರಾ ಬಿಟ್ಟೋಗಿದೆ, ಸಾರಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಹಿಂದೂ ಧಾರ್ಮಿಕ ನಂಬಿಕೆಗಳ ಒಂದು ಭಾಗಗಳಾದಂಥ ಮದುವೆ ಇತ್ಯಾದಿಗಳ ಕುರಿತಾಗಿ ಹೇಳ್ತಕ್ಕಂತಹ ಗ್ರಂಥ ಯಾವುದು? ಋಗ್ವೇದ, ಯಜುರ್ವೇದ, ಗೃಹಸೂತ್ರಗಳು, ಉಪನಿಷತ್. ಈ 4 ಗಮನಿಸಿದಾಗ ನಮಗೆ ಗೊತ್ತಾಗ್ತಕ್ಕಂಥ ಉತ್ತರ ಯಾವುದು ಅಂದರೆ ಗೃಹಸೂತ್ರಗಳು. ಈ ಒಂದು ನಂಬಿಕೆ, ಈ ಒಂದು ಗೃಹಸೂತ್ರಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಮದುವೆ ಇತ್ಯಾದಿ ಕಾರ್ಯಕ್ರಮಗಳ ಒಂದು ಅವುಗಳೆಲ್ಲ ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ನಮಗೆ ತಿಳಿದು ಬರುತ್ತೆ. 14ನೇ ಪ್ರಶ್ನೆ, ಶಾತವಾಹನರ ಮೊದಲ ಆಡಳಿತಗಾರ ಯಾರು? ನಿಮಗೆಲ್ಲ ಗೊತ್ತು, ಸಿಮುಖ. 15ನೇ ಪ್ರಶ್ನೆ ಫ್ರೆಂಡ್ಸ್, ಈ ಕೆಳಗಿನ ಯಾವ ಕೃತಿಗಳು ವರ್ಧನ ರಾಜವಂಶದ ಸ್ಥಾಪಕ ಪುಷ್ಯಭೂತಿ ಅಂತೇಳಿ ಹೇಳ್ತವೆ? ಯಾವ ಕೃತಿಗಳು ಅಂದರೆ ಇದು ಆಧಾರಗಳಿಗೆ ಸಂಬಂಧಪಟ್ಟಿದ್ದು. ಹರ್ಷಚರಿತನ, ಬನ್ಶೇರ ಶಾಸನ, ಅಥವಾ ಯುವಾನ್ ಚ್ವಾಂಗ್, ಅಥವಾ ಕಾದಂಬರಿನ? ಯಾವುದು ಇಲ್ಲಿ ಸರಿಯಾದಂಥ ಉತ್ತರ? ಹರ್ಷಚರಿತ ಕೃತಿಯು ಪುಷ್ಯಭೂತಿಯು ವರ್ಧನ ವಂಶದ ಸ್ಥಾಪಕ ಅಂತೇಳಿ ನಮಗೆ ತಿಳಿಸ್ಕೊಡುತ್ತೆ. ಈ ಜಾತಕ ಕಥೆಗಳು ನಿಮಗೆ ಗೊತ್ತು, ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಈ ಜಾತಕ ಕಥೆಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಬುದ್ಧನ ಜೀವನಕ್ಕೆನ, ಅಥವಾ ಬುದ್ಧನ ಹಿಂದಿನ ಜೀವನನ, ಅಥವಾ ಬುದ್ಧನ ಶಿಷ್ಟಾಚಾರನ, ಅಥವಾ ಬೌದ್ಧ ಧರ್ಮದ ಮಹಾನ್ ಸಂತರ ಬಗ್ಗೆ ಹೇಳುತ್ತಾ? ಇಷ್ಟು ಕನ್ಫ್ಯೂಸ್ ಆಗೋವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಸಂಭವಿಸ್ತವೆ. ಇದಕ್ಕೆ ಸರಿಯಾದಂಥ ಉತ್ತರ ಬುದ್ಧನ ಹಿಂದಿನ ಜೀವನದ ಬಗ್ಗೆ ಹೇಳೋದೇ ಈ ಜಾತಕ ಕಥೆಗಳು. ಹಾಗೆಯೇ 17ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಬಡ್ಡಾಸಾಲನ ಕುರಿತಾಗಿ ಸರಿಯಾಗಿದೆ? ಈ ಬಡ್ಡಾಸಾಲ ಬರ್ತಾನೆ, ಸೊ ಈ ಬಡ್ಡಾಸಾಲನ ಕುರಿತಾದಂಥ ಹೇಳಿಕೆ ಯಾವುದು ಸರಿಯಾಗಿದೆ? ಈತ ಏನಾಗಿರ್ತಾನೆ ಅಂದರೆ ನಂದರಿರ್ತಾರಲ್ಲ, ಸೊ ಈ ನಂದರ ಒಂದು ಸೈನ್ಯದ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. 18ನೇ ಪ್ರಶ್ನೆ, ಶಾತವಾಹನರ ಬಹುದೊಡ್ಡ ಖ್ಯಾತಿಯನ್ನು ಪಡ್ಕೊಳ್ತಾರೋ ಅಂದರೆ ಯಾವುದೋ ಒಂದು ವಿಚಾರಕ್ಕೆ ಅವರು ಹೆಚ್ಚು ಖ್ಯಾತಿಯನ್ನು ಪಡ್ಕೊಳ್ತಾರೆ. ಸೊ ಆ ವಿಚಾರ ಯಾವುದು? ಯಾಕೆ ಅವರು ಹೆಚ್ಚು ಖ್ಯಾತಿಯನ್ನು ಪಡ್ಕೊಂಡಿರೋದಕ್ಕೆ ಕಾರಣ ಏನು ಅಂತಂದರೆ ಅವರ ಒಂದು ಟೈಮ್ನಲ್ಲಿ, ಅವರ ಒಂದು ಸಾಮ್ರಾಜ್ಯದಲ್ಲಿ ದೊಡ್ಡ ಆರ್ಥಿಕ ಸಮೃದ್ಧಿ ಆಗುತ್ತೆ, ಅಂದರೆ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಹಾಗೆಯೇ ಅತ್ಯಂತ ಚುರುಕಾದಂತಹ ಒಳನಾಡು, ಅಂದರೆ ದೇಶೀಯ ಮತ್ತು ವಿದೇಶಿ ವ್ಯಾಪಾರವು ಕೂಡ ಬಹಳ ಸಮೃದ್ಧಿಯಾಗಿರುತ್ತೆ. ಹಾಗಾಗಿ ಆ ಒಂದು ಶಾತವಾಹನರ ಕಾಲದ ಖ್ಯಾತಿಗೆ ಈ ಅಂಶಗಳು ಕಾರಣ ಆಗ್ತವೆ. 4ನೇ ಬೌದ್ಧ ಪರಿಷತ್ತು ಎಲ್ಲಾಗುತ್ತೆ? 4ನೇ ಬೌದ್ಧ ಪರಿಷತ್ತು ಎಲ್ಲಾಗುತ್ತೆ ಅಂತಂದರೆ ಇಲ್ಲಿ ನೀವು ನೋಡ್ಬೋದು, ಕುಂಡಲಿ ವನದಲ್ಲಿ ಆಗುತ್ತೆ. ಎಲ್ಲಿ? ಕುಂಡಲಿ ವನ. ಸೊ ಈ ಒಂದು ಬೌದ್ಧ ಸಮ್ಮೇಳನ ಎಲ್ಲಾಗುತ್ತೆ ಅಂದರೆ ಕಾಶ್ಮೀರದಲ್ಲಾಗುತ್ತೆ. ಇದರ ಒಂದು ಅಧ್ಯಕ್ಷತೆಯನ್ನು ವಸುಮಿತ್ರ ಅವನು ವಹಿಸ್ಕೊಂಡಿರ್ತಾನೆ. ಉಪಾಧ್ಯಕ್ಷ ಯಾರಾಗಿರ್ತಾನೆ ಅಂದರೆ ಅಶ್ವಘೋಷ ಆಗಿರ್ತಾನೆ. ಅಷ್ಟೇ ಅಲ್ಲ, ಈ ಒಂದು ಕುಂಡಲಿ ವನದಲ್ಲಿ ನಡೀತಕ್ಕಂತಹ ಈ ಸಮ್ಮೇಳನವು ಕುಶಾನರ ಕಾಲದಲ್ಲಿ ಆದಂಥದ್ದು. ನೆನ್ಪಿಟ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟು. ಎಲ್ಲ ಪರೀಕ್ಷೆಗಳಲ್ಲೂ ಇದಕ್ಕೆ ಬೌದ್ಧ ಸಮ್ಮೇಳನಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾರೆ. ಪ್ರಸಿದ್ಧ ಕವಿ ಕಾಳಿದಾಸ ಇದನ್ನಲ್ಲ, ಯಾರ ಆಸ್ಥಾನ ಕವಿಯಾಗಿದ್ದ? ಚಂದ್ರಗುಪ್ತ, ಎರಡನೇ ಚಂದ್ರಗುಪ್ತ, ಸಮುದ್ರಗುಪ್ತ, ಕುಮಾರಗುಪ್ತ. ಸೊ ಯಾರ ಕಾಲದಲ್ಲಿ ಅಂದರೆ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಆತ ಆಸ್ಥಾನ ಕವಿಯಾಗಿದ್ದ. ಈ ಕೋನಾರ್ಕ್ ದೇವಾಲಯ ಗೊತ್ತಲ್ವಾ? ಸೊ ಈ ಕೋನಾರ್ಕ್ ದೇವಾಲಯ ನಿರ್ಮಾಣಕ್ಕೆ ಕಾರಣನಾದಂತಹ ನರಸಿಂಹನು ಯಾವ ಒಂದು ರಾಜವಂಶಸ್ಥನಾಗಿರ್ತಾನೆ? ಮರಾಠ, ಚೋಳ, ಗಂಗ, ವಿಜಯನಗರ. ಯಾವುದು ಹಾಗಿದ್ರೆ? ಎಸ್, ಆಪ್ಷನ್ ನಂಬರ್ ಸಿ, ಗಂಗಾ ರಾಜವಂಶಕ್ಕೆ ಸೇರಿದಂತಾನೆ ಈ ನರಸಿಂಹ. ಹಾಗೆಯೇ 22ನೇ ಪ್ರಶ್ನೆ, ಬೌದ್ಧ ಸಾಹಿತ್ಯದ ಕುರಿತಾದಂತಹ ಶ್ರೇಷ್ಠ ವಿಶ್ಲೇಷಕ ಯಾರು? ನಾಗಾರ್ಜುನ, ಅಶ್ವಘೋಷ, ಹಾಗೆಯೇ ವಸುಮಿತ್ರ, ಬುದ್ಧಘೋಷ. ಯಾರು ಅಂದರೆ ಆಪ್ಷನ್ ನಂಬರ್ ಬಿ ಇದೆ ನೋಡಿ, ಅಶ್ವಘೋಷ. ಈತನನ್ನು ಈ ಬೌದ್ಧ ಸಾಹಿತ್ಯ, ಯಾಕಂತಂದರೆ ಬುದ್ಧಚರಿತ ಅಂತಕ್ಕಂಥ ಒಂದು ಕೃತಿಯನ್ನು ಕೂಡ ಈ ಅಶ್ವಘೋಷ ರಚನೆ ಮಾಡ್ತಾನೆ. ಅಂದರೆ ಆ ಬೌದ್ಧ ಸಾಹಿತ್ಯದ ಒಂದು ವಿಶ್ಲೇಷಣೆಯನ್ನು ಮಾಡಿದಂತಹ ಶ್ರೇಷ್ಠ ವ್ಯಕ್ತಿ ಅಂದರೆ ಅಶ್ವಘೋಷ. ಮದುರೈ ಯಾರ ರಾಜಧಾನಿಯಾಗಿತ್ತು? ನೋಡಿ, ಈಗ ನೆನ್ಪಿಟ್ಕೋಬೇಕು ಎಲ್ಲ ರಾಜಧಾನಿಗಳು, ಮತ್ತೊಂದು ಎಲ್ಲ ನೆನ್ಪಿಟ್ಕೊಂಡಾಗ ಬಹಳ ಮಾಹಿತಿಗಳು ಬರ್ತವೆ. ಪಾಂಡ್ಯರ ಒಂದು ರಾಜಧಾನಿ ಮದುರೈ ಆಗಿತ್ತು. ಗುಪ್ತರು ಹೊರಡಿಸಿದಂತಹ ಬೆಳ್ಳಿ ನಾಣ್ಯಗಳ ಹೆಸರು ಯಾವುದು ಅಂದರೆ ರೂಪಕ. 25ನೇ ಪ್ರಶ್ನೆ ಫ್ರೆಂಡ್ಸ್,
ಕುಶಾನರ ಆಡಳಿತವನ್ನು ಕೊನೆಗೊಳಿಸಿದಂಥವರು ಯಾರು? ಕುಶಾನರ ಆಡಳಿತ ಯಾವ ರೀತಿಯಾಗಿ ಕೊನೆಗೊಳ್ಳುತ್ತೆ? ಹಿಂದೂ ಶಾಹಿ ರಾಜವಂಶ ಇವರೇನು ಮಾಡ್ತಾರೆ ಅಂದರೆ ಕುಶಾನರ ಒಂದು ಆಡಳಿತವನ್ನು ಕೊನೆಗೊಳಿಸ್ತಾರೆ. ಹಾಗೆಯೇ 26ನೇ ಪ್ರಶ್ನೆ, ಹರಪ್ಪ ನಾಗರಿಕತೆಯ ಮೊದಲ ಖಗೋಳ ವೀಕ್ಷಣಾಲಯವು ಈ ಕೆಳಗಿನ ಪ್ರಾಚೀನ ಭಾರತೀಯ ತಾಣಗಳಲ್ಲಿ ಯಾವುದು ಕಂಡುಬಂದಿದೆ? ಸೊ ಈ ಒಂದು ಖಗೋಳ ವೀಕ್ಷಣಾಲಯ ಎಲ್ಲಿ ಕಂಡುಬಂದಿದೆ, ಎಲ್ಲಿ ಅಂತಂದರೆ ಸೊ ಧೋಲ್ವೀರ್ ನಗರದಲ್ಲಿ ನಾವು ನೋಡ್ಬೋದು. 27ನೇ ಪ್ರಶ್ನೆ, ಅಯೋಧ್ಯ ದೇವಾಲಯಗಳು ಈ ಕೆಳಗಿನ ಯಾವ ನದಿ ದಡದಲ್ಲಿ ಇದ್ದಾವೆ? ಸರಾಯು ನದಿ ದಡ. ಅಶ್ವಘೋಷ ಯಾರ ಸಮಕಾಲೀನರು? ಒಂದು ಯಾರ ಸಮಕಾಲೀನರು ಅಂತಂದರೆ ಕನಿಷ್ಕನ ಕಾಲದಲ್ಲಿ ಇದ್ದಂಥವನು, ಹಾಗಾಗಿ ಕನಿಷ್ಕನ ಸಮಕಾಲೀನ ಅಂತ ಹೇಳ್ಬೋದು. 29ನೇ ಪ್ರಶ್ನೆ ಫ್ರೆಂಡ್ಸ್, ನೋಡಿ, ಕನಿಷ್ಕ ಆಳ್ವಿಕೆಯಲ್ಲಿ ಬೌದ್ಧ ಧರ್ಮ ಮೊದಲ ಬಾರಿಗೆ ಚೀನಾಕ್ಕೆ ಪಸರಿಸಿತು. ಅಂದರೆ ಈತನ ಒಂದು ಆಳ್ವಿಕೆಯ ಕಾಲದಲ್ಲಿ ಬೌದ್ಧ ಧರ್ಮ ಏನು ಮಾಡುತ್ತೆ ಅಂದರೆ ಚೀನಾಕ್ಕೆ ಕಾಲಿಡುತ್ತೆ. ಮತ್ತು ಚೀನಾದಿಂದ ಅದು ಯಾವ ಯಾವ ದೇಶಗಳಿಗೆ ಪಸರಿಸುತ್ತೆ ಅಂದರೆ ಯಾವ ದೇಶಗಳಿಗೆ ಅದು ಹರಡುತ್ತೆ ಬೌದ್ಧ ಧರ್ಮ? ನೋಡಿ, ನೆಕ್ಸ್ಟ್ ಚೀನಾದಿಂದ ಕೊರಿಯಾ ಮತ್ತು ಜಪಾನ್ಗೆ ಅದು ತೆರಳುತ್ತೆ. 30ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಪ್ರಿಯದರ್ಶಿಕ ಎಂಬ ಗ್ರಂಥವನ್ನು ಬರೆದವರು ಯಾರು? ಪ್ರಭಾಕರ್ ವರ್ಧನ, ಬಾಣಭಟ್ಟ, ಹರ್ಷವರ್ಧನ, ಯಶವರ್ಧನ. ಸೊ ಯಾರು ಹಾಗಾದರೆ ಇಲ್ಲಿ? ಎಸ್, ಯುವರ್ ಗೆಸ್ ಇಸ್ ರೈಟ್. ಹರ್ಷವರ್ಧನ ಪ್ರಿಯದರ್ಶಿಕ ಎಂಬ ಗ್ರಂಥವನ್ನು ಕೂಡ ಬರೀತಾನೆ. ಬೌದ್ಧ ಧರ್ಮವನ್ನು ಮೊದಲು ಭಾರತದ ಗಡಿಯಾಚೆ ಯಾವ ಪ್ರದೇಶದಲ್ಲಿ ಪ್ರಚಾರ ಮಾಡಲಾಯಿತು? ಚೀನಾ, ಕಾಂಬೋಡಿಯಾ, ಥೈಲ್ಯಾಂಡ್, ಡಿ, ಸಿಲೋನ್. ಸೊ ಯಾವ ಒಂದು ಪ್ರದೇಶದಲ್ಲಿ, ಯಾವ ಒಂದು ದೇಶದಲ್ಲಿ ಪ್ರಚಾರ ಮಾಡ್ತಾರೆ ಅಂದರೆ ಸಿಲೋನ್. ಹಾಗೆಯೇ ಗೌತಮ ಬುದ್ಧನನ್ನು ಬೆಳೆಸಿ ಪೋಷಣೆ ಮಾಡಿದವರು ಮಹಾಪ್ರಜಾಪತಿ. 33ನೇ ಪ್ರಶ್ನೆ, ಭಾರತದಲ್ಲಿ ಬುದ್ಧನ ಚಿತ್ರಗಳ ಆರಾಧನೆಯು ಈ ಅವಧಿಯಲ್ಲಿ ಪ್ರಾರಂಭವಾಗುತ್ತೆ. ಯಾವ ಅವಧಿ ಅಂದರೆ ಕುಶಾನರ ಒಂದು ಅವಧಿಯಲ್ಲಿ. ಆವಾಗ ಗಾಂಧಾರ ಶಿಲ್ಪಕಲೆ ಬೆಳೆದು ಬರೋದು. ಅಪೋಲೋಡೋಟಸ್ ಯಾರ ಜನರಲ್? ಅಂದರೆ ಇದು ಗ್ರೀಕ್ ನಾಗರಿಕತೆಗೆ ಸಂಬಂಧಪಟ್ಟಿದ್ದು, ಗ್ರೀಕರಿಗೆ ಸಂಬಂಧಪಟ್ಟಿದ್ದು. ಸೊ ಯಾವುದು ಅಂತಂದರೆ ಅಪೋಲೋಡೋಟಸ್ ಯಾರ ಒಂದು ಜನರಲ್? ಯುಥಿಡೆಮಸ್, ಡೆಮೆಟ್ರಿಯಸ್, ಡಯೋಡೋಟಸ್, ಆಂಟಿಕೋಸ್, ಡೆಮೋಟ್ರಿಯಸ್. ಹಾಗೆಯೇ ಈ ಕೆಳಗಿನ ಯಾವ ಚೀನಿ ಯಾತ್ರಿಕನು ಆರಂಭಿಕ ಗುಪ್ತರ ಆಡಳಿತವನ್ನು ವಿವರಿಸ್ತಾ ಹೋಗ್ತಾನೆ? ಯಾರು ಅಂದರೆ ಇತ್ಸಿಂಗ್ ಏನು ಮಾಡ್ತಾನೆ ಅಂತಂದರೆ ಚೀನಿ ಯಾತ್ರಿಕನಾಗಿರ್ತಾನೆ. ಈತ ಗುಪ್ತರ ಒಂದು ಆರಂಭಿಕ ಆಡಳಿತವನ್ನು ಈತ ಹೇಳ್ತಾನೆ. ಜೈನ ಸಂತನಾದಂತಹ ಗೊಮ್ಮಟೇಶ್ವರರ ಒಂದು ಏಕಶಿಲಾ ಮೂರ್ತಿಯನ್ನು ನಾವು ಎಲ್ಲಿ ಕಾಣ್ಬೋದು ಅಂದರೆ ಕರ್ನಾಟಕದ ಶ್ರವಣಬೆಳಗೊಳ ಒಂದು ಸ್ಥಳದಲ್ಲಿ, ಪ್ರದೇಶದಲ್ಲಿ ಈ ಗೊಮ್ಮಟೇಶ್ವರ ಏಕಶಿಲಾ ಮೂರ್ತಿಯನ್ನು ನಾವು ವೀಕ್ಷಣೆ ಮಾಡ್ಬೋದು. ಮಧ್ಯ ಏಷ್ಯಾದಿಂದ ಇಂಡೋ ಆರ್ಯನ್ನರು ಬಹುಶಃ ಯುರೋಪ್ ದಕ್ಷಿಣ ಮತ್ತು ಕ್ಯಾಸ್ಪಿಯನ್ ಸಮುದ್ರದ ಪೂರ್ವದಿಂದ ಆಗಮಿಸಲು ಪ್ರಮುಖವಾದಂತಹ ಕಾರಣ ಯಾವುದು? ಮಧ್ಯ ಏಷ್ಯಾದಿಂದ ಇಂಡೋ ಆರ್ಯನ್ನರು ಮತ್ತು ಯುರಲ್ಸ್ನ ದಕ್ಷಿಣ ಮತ್ತು ಕ್ಯಾಸ್ಪಿಯನ್ ಸಮುದ್ರದ ಒಂದು ಪೂರ್ವದಿಂದ ಅವರು ಆಗಮಿಸ್ತಾರೆ. ಯಾಕೆ ಅಂತಂದರೆ ಏನು ಸಮಸ್ಯೆ ಇತ್ತು ಅಲ್ಲಿ, ಯಾಕೆ ಅವರು ಇಲ್ಲಿ ಬರ್ತಾರೆ ಅಂತಂದರೆ ಅವರನ್ನು ಇಂಡೋ ಯುರೋಪಿಯನ್ ನೆರೆಹೊರೆಯವರು ಏನು ಮಾಡ್ತಾರೆ ಅಂದರೆ ಸೋಲಿಸ್ತಾರೆ. ಹಾಗಾಗಿ ಈ ಕಡೆ ಕ್ಯಾಸ್ಪಿಯನ್ ಸಮುದ್ರದ ಪೂರ್ವದಿಂದ ಅವರು ಆಗಮಿಸ್ತಾರೆ. ನೆಕ್ಸ್ಟ್, ಕೆಳಗೆ ತಿಳಿಸಲಾದಂತಹ 4 ಕೃತಿಗಳಲ್ಲಿ ಒಂದನ್ನು ವಿಶ್ವಕೋಶ ಅಂತೇಳಿ ಗುರುತಿಸಲಾಗುತ್ತೆ. ಯಾವುದು? ಮಾಮರಕೋಶ, ಸಿದ್ಧಾಂತ ಶಿರೋಮಣಿ, ಅಷ್ಟಾಂಗ ಹೃದಯ, ಬೃಹತ್ ಸಂಹಿತ. ಯಾವುದು ಹಂಗಾದರೆ? ಬೃಹತ್ ಸಂಹಿತ ಕೃತಿಯನ್ನು ಎನ್ಸೈಕ್ಲೋಪೀಡಿಯಾ ಅಂದರೆ ವಿಶ್ವಕೋಶ ಅಂತೇಳಿ ಕರಿತೀವಿ. ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತವಾಗಿ ಆಚರಣೆಗಳ ಒಂದು ಕುರಿತಾದ ಗ್ರಂಥ? ವೇದಗಳು, ಉಪನಿಷತ್ಗಳು, ಅರಣ್ಯಗಳು, ಬ್ರಾಹ್ಮಣಕಗಳು. ಸೊ ಮೂಲ ಆಚರಣೆಗಳ ಒಂದು ಕುರಿತಾದಂತಹ ಗ್ರಂಥ ಅಂದರೆ ಬ್ರಾಹ್ಮಣಕಗಳು. 40ನೇ ಪ್ರಶ್ನೆ, ಮುದ್ರಾ ರಾಕ್ಷಸವನ್ನು ಬರೆದವರು ಬೇರೆ ಯಾರು ಅಲ್ಲ, ವಿಶಾಖ ದತ್ತ. ಈ ಕೆಳಗಿನವುಗಳಲ್ಲಿ ಯಾವುದು ಕಾಳಿದಾಸನ ಪ್ರಮುಖ ಕೃತಿಯಲ್ಲ? ನೋಡಿ, ಶಕುಂತಲಾ ಅಂತಕ್ಕಂಥ ನಾಟಕವನ್ನು ಈತನೇ ಬರೀತಾನೆ. ಕುಮಾರ ಸಂಭವ ನಾಟಕನೂ ಕೂಡ ಕಾಳಿದಾಸನೇ ಬರೆಯೋದು. ಹಾಗೆಯೇ ಮೇಘದೂತನೂ ಕೂಡ ಕಾಳಿದಾಸನೇ ಬರೀತಾನೆ. ಆದರೆ ಗೀತ ಗೋವಿಂದ ಮಾತ್ರ ಈತನ ರಚನೆ ಅಲ್ಲ. ಹಾಗಾಗಿ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. 41ನೇ ಪ್ರಶ್ನೆ ಫ್ರೆಂಡ್ಸ್ ಹೀಗಿದೆ.
ಬೌದ್ಧ ಸಿದ್ಧಾಂತಗಳನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಈ ಎಲ್ಲ ಬೌದ್ಧ ಸಿದ್ಧಾಂತಗಳೇನಿದ್ದಾವಲ್ಲ ಅವನ್ನ ಯಾವ ಭಾಷೆಯಲ್ಲಿ ಬರೆದಾರೆ ಅಂದರೆ ಪಾಳಿ ಭಾಷೆಯಲ್ಲಿ ನಾವು ನೋಡ್ಬೋದು. 42ನೇ ಪ್ರಶ್ನೆ, ಕನಿಷ್ಕನ ಒಂದು ಆಳ್ವಿಕೆಯಲ್ಲಿ ರಾಜಕೀಯ ಚಟುವಟಿಕೆಯ ಕೇಂದ್ರವು ಮಗಧದಿಂದ ಎಲ್ಲಿಗೆ ಮತ್ತೆ ಸ್ಥಳಾಂತರಗೊಳ್ಳುತ್ತೆ? ಅವರು ಪುರುಷಪುರ ಅಂದರೆ ಪೇಶಾವರಕ್ಕೆ ಅವರು ಸ್ಥಳಾಂತರವನ್ನು ಮಾಡ್ತಾರೆ. ಹಾಗೆಯೇ ಮುಂದಿನ ಪ್ರಶ್ನೆ ನೋಡಿ, ಇಂಡಿಯಾ ಡಿವೈಡೆಡ್ ಎಂಬ ಕೃತಿಯನ್ನು ರಚಿಸಿದವರು ರಾಜೇಂದ್ರ ಪ್ರಸಾದ್ರವರು. ಹಾಗೆಯೇ ಗಂಗಾ ಸಾಮ್ರಾಜ್ಯದ ಸಂಸ್ಥಾಪಕ ಯಾರಾಗಿದ್ದರು ಅಂದರೆ ದಡಿಗ, ನಿಮ್ಗೆ ಗೊತ್ತಿರ್ಬೋದು. ಗುಪ್ತವಂಶದ ಸಂಸ್ಥಾಪಕ ಯಾರಾಗಿರ್ತಾರೆ? ಶ್ರೀಗುಪ್ತ. ಹಾಗೆಯೇ ಫ್ರೆಂಡ್ಸ್, ರಾಯಲ್ ಏಷ್ಯಾಟಿಕ್ ಸೊಸೈಟಿ ಇದನ್ನು ಸ್ಥಾಪನೆ ಮಾಡಿದಂಥವರು ಸರ್ ವಿಲಿಯಂ ಜೋನ್ಸ್ರವರು. ಹಾಗೆಯೇ ಅಲಹಾಬಾದ್ ಸ್ತಂಭ ಶಾಸನ ಯಾವ ಭಾಷೆಯಲ್ಲಿ ಇದೆ? ಪಾಳಿ, ಸಂಸ್ಕೃತ, ಕನ್ನಡ, ಉರ್ದು. ಈ ಅಲಹಾಬಾದ್ ಸ್ತಂಭ ಶಾಸನ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. 8 ಬಗೆಯ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಹೊರಡಿಸಿದಂತಹ ಗುಪ್ತದೊರೆ ಯಾರು? ಚಂದ್ರಗುಪ್ತ, ಸಮುದ್ರಗುಪ್ತ, ಶಾತಕರ್ಣಿ, ಸಿಮುಖ. ಸೊ ಈ ಒಂದು 8 ಬಗೆಯ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಹೊರಡಿಸಿದಂಥ ಗುಪ್ತದೊರೆ ಸಮುದ್ರಗುಪ್ತ. 49ನೇ ಪ್ರಶ್ನೆ, ಮಧುರ ವಿಜಯಂ ಎಂಬ ಕೃತಿಯನ್ನು ಬರೆದವರು ಯಾರು? ಚಾಂದ್ ಬರ್ದಾಯಿ, ಕೃಷ್ಣದೇವರಾಯ, ಗಂಗಾದೇವಿ, ಬಾಬರ್. ಸೊ ಭಾಳನೇ ಈಸಿಯಾಗಿ ಹೇಳ್ಬೋದು. ಗಂಗಾದೇವಿ ಏನು ಮಾಡ್ತಾಳೆ ಅಂದರೆ ಮಧುರ ವಿಜಯಂ ಎಂಬ ಕೃತಿಯನ್ನು ಕೂಡ ಅವರು ಬರೀತಾರೆ. ಹಾತಿಗುಂಪ ಶಾಸನ ಕೇಳಿದಿರಲ್ಲ, ಮೊನ್ನೆ ತಾನೇ ಹೇಳಿದ್ದೀನಿ ನಾನು. ಈ ಹಾತಿಗುಂಪ ಶಾಸನವು ಯಾರ ಒಂದು ಜೀವನ ಚರಿತ್ರೆಯನ್ನು ಸಾರುತ್ತೆ? ಸುದರ್ಶನ ಕೆರೆಯ ಬಗ್ಗೆನೋ, ಮೌರ್ಯರ ಬಗ್ಗೆನೋ, ಖಾರವೇಲನ ಬಗ್ಗೆನೋ, ಅಶೋಕನ ಬಗ್ಗೆನೋ? ಇಲ್ಲಿ ನೀವು ಸ್ಪಷ್ಟವಾಗಿ ತಿಳ್ಕೊಡ್ರಿ, ಗಿರ್ನಾರ್ ಶಾಸನ ಇದೆ ಸುದರ್ಶನ ಕೆರೆಯ ಬಗ್ಗೆ ಹೇಳುತ್ತೆ. ಮೌರ್ಯರ ಬಗ್ಗೆ ಅಂತೂ ಸಾಕಷ್ಟು ಹೇಳೋಕ್ಕೆ ಶಾಸನಗಳು ಅಶೋಕ ರಚನೆ ಮಾಡಿದ್ದಾನೆ. ಆ ಅಶೋಕನ ಬಗ್ಗೆನೂ ಅಷ್ಟೇ. ಇಲ್ಲಿ ಖಾರವೇಲ, ಕಳಿಂಗ ರಾಜ್ಯದ ದೊರೆಯಾದಂತಹ ಖಾರವೇಲನ ಬಗ್ಗೆ ಈ ಹಾತಿಗುಂಪ ಶಾಸನ ಹೇಳುತ್ತೆ. ಹಾಗಿದ್ರೆ ಫ್ರೆಂಡ್ಸ್, ಇಲ್ಲಿವರೆಗೂ ಕೂಡ ಸುಮಾರು 50 ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳಿಸಿ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.